ಅಥವಾ ಹೊಲಗಳಲ್ಲಿ ಎಲ್ಲೆಲ್ಲಿ ಇಲಿಗಳ ಸಮಸ್ಯೆ ಇದೆಯೋ ಫಸ್ಟ್ ಅಲ್ಲಲ್ಲಿ ಇಲ್ಲಲ್ಲಿ ಒಂದು ಪ್ಲೇಟ್ ಅಲ್ಲಿ ಆಗಿರ್ಬೋದು ಅಥವಾ ಏನಾದ್ರು ಒಂದು ತಟ್ಟೆಯಲ್ಲಿ ಈ ಇಲಿನ ಅಲ್ಲಲ್ಲಿ ಇಡಬೇಕು. ಅಂದ್ರೆ ಇಲಿ ತಿನ್ನೋ ತರ ಮಾಡ್ಬೇಕು. ಅವಾಗ ಇಲಿಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗಿ ಅವು ಬೇರೆ ಕಡೆ ಹೋಗುತ್ತೆ. ಆದ್ರೆ ಹೆಗ್ಗಣಗಳು ಅಷ್ಟು ಸುಲಭವಾಗಿ ಹೋಗಲ್ಲ. ಹೆಗ್ಗಣಗಳು ನೀವು ಕಂಟ್ರೋಲ್ ಮಾಡ್ಬೇಕಂದ್ರೆ ಮಿನಿಮಮ್ 2 ರಿಂದ 3 ವಾರ ಬಳಸಬೇಕಾಗುತ್ತೆ. ಪದೇ ಪದೇ ಆಗ್ತಿರ್ಬೇಕಾಗುತ್ತೆ. ಹೆಗ್ಗಣಗಳು ಒಂದೇ ದಿನಕ್ಕೆ ಹೋಗುವಂತದ್ದಲ್ಲ. ಸೊ ಇನ್ನು ಬಂದ್ಬಿಟ್ಟು ಅವು ತಿನ್ನೋಂಗ್ ಮಾಡೋದು. ಔಟ್ ಬಂದ್ಬಿಟ್ಟು ಸ್ಮೆಲ್ ಬರೋಂಗಿಲ್ಲ. ನಿಮ್ಗೆ ಎಲ್ಲಿ ಗೋಡನ್ ಅಲ್ಲೋ ಅಥವಾ ಕಾರ್ ಇದ್ರಲ್ಲೋ ಎಲ್ಲಿರುತ್ತೋ ಸೊ ಇನ್ನೂ ಸ್ವಲ್ಪ ಅಲ್ಲಲ್ಲಿ ಇಟ್ಬಿಡಿ. ಅಂದ್ರೆ ಅದು ತಿನ್ನೋಕ್ ಆಗ್ಬೇಕು ಆ ತರ. ಸೊ ಇದಕ್ಕೇನ್ ಮಿಕ್ಸ್ ಮಾಡೋದು ಬೇರೆ ಏನ್ ಬೇಡ. ಹಂಗೆ ಇಟ್ರೆ ಡೈರೆಕ್ಟ್ ಆಗಿ ತಿನ್ನುವಂತ ಚಾನ್ಸ್ ಇರುತ್ತೆ. ಅಂಡ್ ಎರಡನೇದು ಔಟ್ ಬಂದ್ಬಿಟ್ಟು ನೀವು ಗೋಡನ್ ಅಲ್ಲಿ ಎಲ್ಲೆಲ್ಲಿ ಇಲಿಗಳು ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಸ್ವಲ್ಪ ಚೆಲ್ಕೊಂಡು ಬಂದ್ರೆ ಅದರ ಸ್ಮೆಲ್ ಅನ್ನೋದು ಅವಾಯ್ಡ್ ಆಗೋದಿಲ್ಲ. ಇಲಿ ಬೇಗ ಕಂಟ್ರೋಲ್ ಆಗುತ್ತೆ. ಬಟ್ ಹೆಗ್ಗಣಗಳು ಕಂಟ್ರೋಲ್ ಆಗ್ಬೇಕಂದ್ರೆ ನಿಮ್ಗೆ ಒಂದು 2 ವಾರ ಅಥವಾ 3 ವಾರದವರೆಗೂ ಕೂಡ ಟೈಮ್ ತಗೊಳ್ತಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಕಸ ಹೊಡೆಯಕ್ ಹೋಗ್ಬಾರ್ದು. ಈಗ ನಾರ್ಮಲ್ ಆಗಿ ಎಲ್ಲಿ ಬಿದ್ದಿರುತ್ತೋ ಅಲ್ಲೇ ಇರ್ಬೇಕದು. ಸೊ ಅದ್ರ ಸ್ಮೆಲ್ ಅಥವಾ ಅದನ್ನ ತಿನ್ಬೇಕು. ನಾರ್ಮಲ್ ಆಗಿ ಏನಾಗ್ತಾರೆ ಅಂದ್ರೆ ಇವತ್ತು ಹಾಕ್ತಾರೆ, ಸೊ ಇವತ್ತೆಲ್ಲ ಹೋಗ್ಬಿಟ್ಟಿರುತ್ತೆ ಅಂತ ಬಿಟ್ಟು ನೆಕ್ಸ್ಟ್ ಡೇ ಕ್ಲೀನ್ ಮಾಡ್ಬಿಡ್ತಾರೆ. ಸೊ ಅವಾಗ ಅದು ಮತ್ತೆ ಬರೋ ಚಾನ್ಸ್ ಇರುತ್ತೆ. ಸೊ ಕಸ ಹೊಡೆಯೋದೇ ಇರುವಂತ ಜಾಗದಲ್ಲಿ ಇಡಬೇಕು. ಇಲಿ ಎಲ್ಲೆಲ್ಲಿ ಓಡಾಡ್ತಿರುತ್ತೋ ಸೇಮ್ ಕಸ ಹೊಡಿದಿರ ನೋಡ್ಕೊಂಡು ಅಲ್ಲಲ್ಲಿ ಸ್ಪ್ರೇ ಮಾಡಿ ಅಥವಾ ಅಲ್ಲಲ್ಲಿ ಇಟ್ರೆ ಇಲಿ ಮತ್ತೆ ಹೆಗ್ಗಣಗಳು ನಾರ್ಮಲ್ ಆಗಿ ಅವಾಯ್ಡ್ ಆಗುತ್ತೆ. ಮತ್ತೆ ಇನ್ನೊಂದು ಏನೋ ಇದರ ಅಡ್ವಾಂಟೇಜ್ ಅಂದ್ರೆ ನಾರ್ಮಲ್ ಆಗಿ ಹಾವುಗಳು ಮನೆ ಹತ್ರ ಏನಕ್ಕೆ ಬರ್ತವೆ ಅಂದ್ರೆ ಇಲಿ ಮತ್ತೆ ಹೆಗ್ಗಣಗಳನ್ನ ಹುಡ್ಕೊಂಡು. ಸೊ ಇಲಿಗಳು ನಿಮ್ ಮನೆ ಹತ್ರ ಸುತ್ತಮುತ್ತಲಿಲ್ಲ ಅಂದ್ರೆ 50% ಹಾವುಗಳು ಅನ್ನೋದು ಕಂಟ್ರೋಲ್ ಆಗುತ್ತೆ. ಸೊ ಇನ್ನು 50% ಕಂಟ್ರೋಲ್ ಆಗ್ಬೇಕಂದ್ರೆ ಸ್ನೇಕ್ ರಿಪೆಲೆಂಟ್ ಅಂತ ಬರುತ್ತೆ. ಅದು ಕೂಡ ಸೇಮ್ ಇದೇ ರೀತಿ ಸುತ್ತಲೂ ಚೆಲ್ಲುವಂತದ್ದು. ಅದರ ಸ್ಮೆಲ್ಗೆ ಹಾವುಗಳು ಕೂಡ ಬರೋದಿಲ್ಲ. ಸೊ ಇದು ಡಾಕ್ಟರ್ ಬ್ರ್ಯಾಂಡ್ ಅವರ ಇಲಿ ರಿಪೆಲೆಂಟ್ ನ ಯಾವ ರೀತಿ ಬಳಸುವಂತದ್ದು. ಮತ್ತೆ ಇದು ಅಪೆಡಾ ಸರ್ಟಿಫೈಡ್ ಇರುತ್ತೆ. ಅಂದ್ರೆ ಇದೇನಂದ್ರೆ ಯಾವುದೇ ರೀತಿ ಇದರಿಂದ ಬೇರೆದಕ್ಕೆ ಯಾವ್ದು ಎಫೆಕ್ಟ್ ಆಗಲ್ಲ ಅಂತ. ಮತ್ತೆ ಮಿಸ್ ಮಾಡ್ದಿರಾ ಹ್ಯಾಂಡ್ ಗ್ಲೌಸ್ ಅನ್ನ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಮರಿಬೇಡಿ. ಹ್ಯಾಂಡ್ ಗ್ಲೌಸ್ ಕಂಪಲ್ಸರಿ ಹಾಕೋಬೇಕು. ಇದನ್ನ ಚೆಲ್ಲೋಗಾಗ್ಲಿ ಅಥವಾ ಯಾವ್ದಾದ್ರು ಸ್ಪೂನ್ ಹಾಕೋವಾಗ ನೀವು ಇದನ್ನ ಸ್ಪೂನ್ ಅಲ್ಲಿ ತಗೊಂಡ್ರು ಕೂಡ ಹ್ಯಾಂಡ್ ಗ್ಲೌಸ್ ಕಂಪಲ್ಸರಿ. ಸೊ ಹ್ಯಾಂಡ್ ಗ್ಲೌಸ್ ಹಾಕೊಳ್ಳೋದನ್ನ ಮರಿಬೇಡಿ. ಇನ್ ಕೇಸ್ ಏನಾದ್ರು ಅದನ್ನ ತುಳಿದ್ರೆ ಏನಾಗಲ್ಲ. ಬಟ್ ಹ್ಯಾಂಡ್ ಗ್ಲೌಸ್ ಹಾಕೊಳ್ಳೋದು ತುಂಬಾ ಒಳ್ಳೇದು. ಮತ್ತೆ ಇದು 100% ಆರ್ಗ್ಯಾನಿಕ್ ಕೂಡ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇರೋದಿಲ್ಲ.